ಮಾದಿಗ ಒಳ ಮೀಸಲಾತಿ ಜಾರಿ ಮಾಡಲು ಇದೇ ಏಪ್ರಿಲ್ 6ರಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ನಡೆಯಲಿದ್ದು, ಸಮೀಕ್ಷೆ ವೇಳೆ ಮೂಲ ಜಾತಿಯನ್ನೇ ನಮೂದಿಸಬೇಕು ಎಂದು ಒಳ ಮೀಸಲಾತಿ ಹೋರಾಟಗಾರರು ಆಗ್ರಹಿಸಿದರು. ಇನ್ನು ಸರ್ವೆ ಕಾರ್ಯಕ್ರಮ ಮನೆ ಬಾಗಿಲಿಗೆ ಬಂದಾಗ ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು, ಇನ್ನು ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು. ಗಡಿಯಲ್ಲಿರುವವರು ಮಾತಂಗ ಮಾಂಗ್ ಅಂತ ಬರೆಸುತ್ತಿದ್ದು, ಅವರು ಕೂಡ ಮಾದಿಗ ಅಂತ ಬರೆಸಬೇಕು ಎಂದು ಮನವಿಯನ್ನ ಮಾಡಿದ್ರು. ಇನ್ನು ಈ ಕುರಿತು ಮಾದಿಗ ದಂಡೋರ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಮಾತನಾಡಿ, ಕರ್ನಾಟಕದ 12 ಜಿಲ್ಲೆಯಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತಹ ಸಮಸ್ಯೆ ಇದೆ. ಹೀಗಾಗಿ 30 ದಿನದ ಒಳಗೆ ಸಮೀಕ್ಷೆ ಮಾಡುತ್ತಿದ್ದೇನೆ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. 60 ದಿನದ ಒಳಗೆ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಭರವಸೆ ನೀಡಿದ್ದು, ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇದೆ. ತೀರಾ ಹಿಂದುಳಿದಂತಹ ಜನಾಂಗದವರ ಮಾದಿಗರಿಗೆ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ಸಿದ್ಧವಾಗಿದೆ. ಹೀಗಾಗಿ ದಯವಿಟ್ಟು ಸಮಾಜದವರು ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು ಎಂದು ಮನವಿ ಮಾಡಿದ್ರು. ಕೊಟ್ಟ ಮಾತಿನಂತೆ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ಮಂದಕೃಷ್ಣ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಮಾದಿಗ ಜನರು 6ನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆಗಾಗಿ ಸಮೀಕ್ಷೆ ತಂಡ ಮನೆ ಮನೆಗೆ ಬರ್ತದೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತಪ್ಪದೇ ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು, ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕಂತೇಳಿ ಸಮಸ್ತ ಇಡೀ ಸಮೀಕ್ಷೆಯಲ್ಲಿ 92 ಲಕ್ಷ ಜನ ಮಾದರು. ಟೋಟಲಿ ಸಮೀಕ್ಷೆಯಲ್ಲಿ 92% ಕರೆಕ್ಟ್ ಇದೆ, ಬರೀ 6% ಸಮಸ್ಯೆ ಇತ್ತು. ನಾವು ನಾಗಮೋಹನ್ ದಾಸ್ ಅವರಿಗೆ ಹೇಳಿದ್ವಿ, ಸರ್ 6, 5, 3, 1 ಮಾಡಿ ಅಂತೇಳಿ. ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು 12 ಜಿಲ್ಲೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸಮಸ್ಯೆ ಇದೆ. ಅದು ಇದ್ದಿನ ಸಲುವಾಗಿ ನಾನು 30 ದಿವಸದಲ್ಲಿ ಮತ್ತೊಂದು ಸಲ ಒಳ ಮೀಸಲಾತಿ ಸಮೀಕ್ಷೆ ಮಾಡಿಸ್ತೀವಿ 101 ಜಾತಿಯಲ್ಲಿ ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. 30 ದಿವಸ ಗಡುವು ಕೊಟ್ಟಿದ್ದಾರೆ. 60 ದಿವಸದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ 30 ದಿವಸದಲ್ಲಿ ಸಮೀಕ್ಷೆ ಮುಗಿತದೆ. ಅದಕ್ಕೆ 6ನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ಸಮೀಕ್ಷೆ ಮಾಡೋಕ್ಕೆ ತಂಡ ಬರ್ತದೆ. ಆ ತಂಡ ಬಂದಾಗ ಎಲ್ಲರೂ ಮಾದಿಗ ಅಂತೇಳಿ ಜಾತಿ ಕಾಲಂನಲ್ಲಿ ಅಂತೇಳಿ ಮನವಿ ಮಾಡ್ತೀವಿ. % ಇದೆ ಸರ್. ಸಿದ್ದರಾಮಯ್ಯ ಮೇಲೆ ಭರವಸೆ ಮಾಡಿವಿ. ಮೊನ್ನೆ ಮಂದಕೃಷ್ಣ ಅವರು ಕರ್ನಾಟಕ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ, ನಾನೇ ಸಾಮಾಜಿಕ ನ್ಯಾಯ ಪರವಾಗಿದ್ದೀನಿ, ನಾನೇ ಒಳ ಮೀಸಲಾತಿ ಮಾಡ್ತೀನಿ, 30 ದಿವಸ ಗಡುವು ಕೊಡು ಅಂತೇಳಿ ಅವ್ರನ್ನ ಸಮೀಕ್ಷೆ ಮಾಡೋಕ್ಕೆ ಹೇಳಿದ್ರೆ ಇದೆ. ಇಲ್ಲಂತ ನಮ್ಮ ಹೋರಾಟ ಅಂತೂ ನಿರಂತರ ಇದೆ ಸರ್. ಮುಂದೆ ಬರೋ ದಿನದಲ್ಲಿ ಮಂದಕೃಷ್ಣ ಮಾದಿಗವರೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟಕ್ಕೆ ನಾನೇ ನಾಯಕತ್ವ ಹೊಂದುತ್ತೀನಿ ಅಂತ ಎಚ್ಚರಿಕೆ ಗಂಟೆ ಕೂಡ ಇವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಒಂದು ಕಡೆ ನೀವು ಮಾಡಿಲ್ಲ ಅವರು. 6ನೇ ತಾರೀಕಿಗೆ ಮನೆ ಬಾಗಿಲಿಗೆ ಬರ್ತಾರೆ. ಅಲ್ಲಿರ್ತಕ್ಕಂಥ ಊರಲ್ಲಿ ಗ್ರಾಮದಲ್ಲಿ ಯುವಕರು, ವಿದ್ಯಾರ್ಥಿಗಳು ಮುತುವರ್ಜಿ ವಹಿಸಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಮನೆ ಕರ್ಕೊಂಡೋಗಿ, ಯಾಕಂದ್ರೆ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಅನಕ್ಷರಸ್ಥರದಾರ, ಜಾತಿ ಕಾಲಂನಾಗ ಅವ್ರಿಗೆ ಮಾದಿಗ ಅಂತ ಬರ್ಲಕ್ಕ ಗೊತ್ತಾಗಲ್ಲ, ಓದ್ಲಕ್ಕೆ ಬರಲ್ಲ. ಅಲ್ಲಿರ್ತಕ್ಕಂಥ ಯುವಕರು ಕರ್ಕೊಂಡೋಗಿ ಜಾತಿ ಕಾಲಂನಾಗ ಮಾದಿಗ ಬರ್ಸ್ಬೇಕು, ಧರ್ಮ ಕಾಲಂನಲ್ಲಿ ಹಿಂದೂ ಬರ್ಸ್ಬೇಕು, ಜಾತಿ ಉಳಿಬೇಕು, ಧರ್ಮ ಉಳಿಬೇಕು. ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಆವಾಗ 2011 ಜನಗಣತಿ ಹೇಳಿದೆ. ಇವಾಗ ಕೂಡ ಅದಕ್ಕಿಂತ ಜಾಸ್ತಿ ಬರ್ತಂತೇಳಿ ನಮ್ಮ ಅನಿಸಿಕೆ ಇದೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ಒಂದು ಮಾತಿ ಕಿವಿಗೂಡದೆ ಬಾರ್ಡರ್ ಏರಿಯಾದಾಗ ಮಾತಂಗ ಮಾಂಗ್ ಅಂತ ಬರ್ಸ್ತಾರೆ, ಅಲ್ಲೂ ಕೂಡ ಮಾದಿಗ ಅಂತ ಬರ್ಸ್ಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ